ಇನ್ನು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟ ಹಾಗೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಸರಯೂ ಘಾಟ್ನಲ್ಲಿ ಪೂರ್ಣ ಕುಂಭ ಮೆರವಣಿಗೆ ನಡೀತಾ ಇದೆ. ಇನ್ನು ಗರ್ಭಗೃಹದಲ್ಲಿ ಮಂಗಳಾರತಿಯನ್ನ ಕೂಡ ಸಂತರು ನೆರವೇರಿಸಿದ್ದಾರೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರೋ ಹಾಗೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವಂತಹ ರಾಮಲಲ್ಲಾ ಮೂರ್ತಿ ಅದು ಕನ್ನಡಿಗರು, ಕರ್ನಾಟಕದ ಕಲ್ಲು, ಕನ್ನಡಿಗ ಕೆತ್ತಿರುವಂತಹ ಮೂರ್ತಿಯನ್ನ ಫೈನಲೈಸ್ ಮಾಡಾಗಿದೆ ಈಗ ಆಲ್ರೆಡಿ. ಈಗ ಅದಕ್ಕೆ ಪೂಜೆ ಪುನಸ್ಕಾರ ಇಂತಹ ಕಾರ್ಯಗಳೆಲ್ಲ ಆರಂಭ ಆಗಿದೆ. ನಿರ್ಮೋಹಿ ಅಖಾಡದ ಮಹಾಂತ ದಿನೇಂದ್ರ ದಾಸ್, ಸಂತ ಸುನೀಲ್ ದಾಸ್ ಗರ್ಭಗೃಹದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸರಯೂ ಘಾಟ್ನಲ್ಲಿ ಯಜಮಾನ್ ಅನಿಲ್ ಮಿಶ್ರಾರಿಂದ ಪೂಜೆ ಸಲ್ಲಿಕೆಯಾಗಿದೆ. ರಾಮ ಮಂದಿರ ಆವರಣದಲ್ಲಿ ಮೆರವಣಿಗೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ರಾಮಲಲ್ಲಾನನ್ನ ಹೊತ್ತು ಸಾಕ್ತಾರೆ ಸಂತರು, ಸ್ವಾಮೀಜಿಗಳು. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಗರ್ಭಗುಡಿಯ ಒಳಗೆ ನಡೀತಾ ಇರುವಂಥ ಪೂಜೆಯನ್ನು ನೋಡ್ಬೋದು. ಮತ್ತೊಂದು ಕಡೆ ಸರಯೂ ಘಾಟ್ ಬಳಿ ನಡೀತಾ ಇರುವಂಥ ಈ ಪೂಜೆಯನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಅಂತ ಅಂದರೆ ಈಗ ಸರಯೂ ಘಾಟ್ ಬಳಿ ಈ ಪೂರ್ಣ ಕುಂಭ ಮೆರವಣಿಗೆ ನಡೆಯುತ್ತಂತೆ. ಹಾಗಾಗಿ ವಿವಿಧ ಕಳಶಗಳಲ್ಲಿ ತುಂಬಲಾಗಿರುವಂಥ ನೀರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂಜೆ ಪುನಸ್ಕಾರ ಇಂಥದ್ದೆಲ್ಲವೂ ಕೂಡ ನಾವೀಗ ಅಲ್ಲಿ ಗಮನಿಸ್ತಾ ಇದ್ದೀವಿ. ಹೀಗೆ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟ ಹಾಗೆ ಈಗ ಅಂತಿಮ ಹಂತದ ಈ ಪೂಜಾ ವಿಧಿವಿಧಾನಗಳಿಗೆ ಸಂಬಂಧಪಟ್ಟ ಹಾಗಿನ ಕಾರ್ಯಗಳು ಆರಂಭ ಆಗಿದೆ. ಹೀಗೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಅಯೋಧ್ಯೆ ಸಂಪೂರ್ಣವಾಗಿ ಈಗ ಹೂವು, ವಿವಿಧ ಕಲಾಕೃತಿಗಳಿಂದ ಸಿಂಗಾರಗೊಂಡಿದೆ. ಅದರಲ್ಲೂ ಲತಾ ಮಂಗೇಶ್ಕರ್ ಸರ್ಕಲ್ನಲ್ಲಿ ಮರಳು ಕಲಾಕೃತಿ ಎಲ್ಲರ ಕಣ್ಮನ ಸೆಳೀತಾ ಇದೆ. ರಾಮಾಯಣದ ಅಳಿಲು ಸೇವೆ ಕುರಿತಾದಂಥ ಮರಳು ಕಲಾಕೃತಿ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಕಲಾವಿದ ಆದಿತ್ಯ ಯಾದವ್ ಅವರ ಕೈಯಲ್ಲಿ ಮೂಡಿಬಂದಿರುವಂಥ ಕಲಾಕೃತಿ ಇದೆಯಲ್ಲ, ಇದು ಬಹಳ ಜನರನ್ನು ಆಕರ್ಷಿಸ್ತಾ ಇದೆ. ನಾವು ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಭವ್ಯ ದಿವ್ಯ ಮಂದಿರದಲ್ಲಿ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿದೆ. ಇಡೀ ಅಯೋಧ್ಯೆ ಜಗಮಗಿಸ್ತಾ ಇದೆ. ತಮ್ಮದೇ ಆದಂತಹ ರೀತಿಯಲ್ಲಿ ಕೆಲವು ಭಕ್ತರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೊಬ್ಬರು ಭಕ್ತರಿದ್ದಾರೆ, ಅವರು ಮರಳು ಕಲಾಕೃತಿಯ ಮೂಲಕ ತಮ್ಮ ಸೇವೆಯನ್ನು, ತಮ್ಮ ಭಕ್ತಿಯನ್ನು ಪ್ರಚುರಪಡಿಸ್ತಾ ಇದ್ದಾರೆ. ನೋಡಬಹುದು, ಮರಳು ಕಲಾಕೃತಿಯ ಮೂಲಕ ರಾಮಾಯಣದ ಕೆಲವು ದೃಶ್ಯಗಳನ್ನು ಚಿತ್ರಿಸುವಂತಹ ಪ್ರಯತ್ನವನ್ನು ಇಲ್ಲೊಬ್ಬರು ಭಕ್ತರು ಮಾಡಿದ್ದಾರೆ. ಇದು ಇರ್ತಕ್ಕಂಥದ್ದು ಅಯೋಧ್ಯೆಯ ಲತಾ ಮಂಗೇಶ್ಕರ್ ಸರ್ಕಲ್ ಏನಿದೆ, ಧರ್ಮಪತ್ನಲ್ಲಿ, ಆ ಒಂದು ರಸ್ತೆಯ ಬದಿಯಲ್ಲಿ ಒಂದು ಮರಳು ಕಲಾಕೃತಿಯನ್ನು ಮಾಡಲಾಗಿದೆ. ನೋಡ್ತಾ ಇರ್ಬೋದು, ಶ್ರೀರಾಮನ ಚಿತ್ರಣವನ್ನು ಬಿಡಿಸಲಾಗಿದೆ. ಅದರ ಜೊತೆಗೆ ಅಳಿಲು, ರಾಮಾಯಣದಲ್ಲಿ ಅಳಿಲು ಸೇವೆ ಅನ್ನುವಂತಹದ್ದು, ಶ್ರೀರಾಮ ಸೇತುವನ್ನು ನಿರ್ಮಾಣ ಮಾಡಲಿಕ್ಕೆ ಅಳಿಲು ಸೇವೆ ಕೂಡ ಬಹಳಷ್ಟು ಮುಖ್ಯ ಆಗಿತ್ತು. ಹಾಗಾಗಿ ಅಳಿಲಿನ ಚಿತ್ರಣವನ್ನು ಚಿತ್ರಿಸಲಾಗಿದೆ. ಅದರ ಜೊತೆಗೆ ರಾಮ ಸೇತುವನ್ನು ನಿರ್ಮಾಣ ಮಾಡಲಿಕ್ಕೆ ಕಲ್ಲುಗಳನ್ನು ಕೂಡ ಬಳಸಲಾಗಿತ್ತು. ಆ ಕಲ್ಲುಗಳಲ್ಲೂ ಕೂಡ ಇಲ್ಲಿ ಚಿತ್ರಣವನ್ನು ಮಾಡಲಾಗಿದೆ. ಸಮುದ್ರಕ್ಕೆ ಕಟ್ಟಿರ್ತಕ್ಕಂತಹ ಸೇತುವೆ, ಅದರ ಜೊತೆಗೆ ಸೇತುವೆ ಮೇಲೆ ರಾಮ ಮಂದಿರ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ರಾಮ ಮಂದಿರದ ಮೇಲೆ ಅಳಿಲಿನ ಚಿತ್ರಿಸಲಾಗಿದೆ. ಅದ್ರ ಜೊತೆಗೆ ನೋಡಬಹುದು, ರಾಮ ಅಳಿಲನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಚಿತ್ರ ಕೂಡ ಇದೆ. ಮುಖ್ಯವಾಗಿ ಸರಯೂ ನದಿಯಿಂದ ತಂದಿರತಕ್ಕಂತಹ ಮರಳನ್ನ ಇಲ್ಲಿ ಬಳಕೆ ಮಾಡಿ ಮರಳಿನ ಕಲಾಕೃತಿಯನ್ನು ಮಾಡಲಾಗಿದೆ. ಈ ಮರಳಿನ ಕಲಾಕೃತಿಯನ್ನು ಮಾಡಿರೋರಲ್ಲಿ ಆದಿತ್ಯ ಯಾದವ್, ಇವರು ಉತ್ತರ ಪ್ರದೇಶದವರೇ, ಬಲಿಯಾ ಜಿಲ್ಲೆಯವರು. ಈ ಒಂದು ಮರಳಿನ ಕಲಾಕೃತಿಯನ್ನು ಮಾಡಿದ್ದಾರೆ. ಇವ್ರನ್ನ ಮಾತಾಡ್ಸಿ ಹೋಗ್ತೀನಿ. कलाकृति क्यों बनाया आपने? जी, हम लोग का उद्देश्य ये है कि उस समय जब भगवान श्री राम का सहयोग गिलहरी कर रही थी सेतु निर्माण में, वैसे ही हम लोग मंदिर निर्माण में छोटे छोटे सहयोग से मंदिर का पूरा निर्माण करना चाहते हैं, जैसे कि हम लोग का भी सहयोग हो मंदिर निर्माण में। जी,
ये सैंड कहाँ से लेके आए आपने? जी ये अयोध्या का ही सैंड है। 2 टाली, ये ट्रैक्टर टाली से 2 टाली ये सैंड है जी। अच्छा, कितने लोग एक कलाकृति बनाए आप? जी इस कलाकृति को उभारने के लिए हम लोग का 6 लोगों का सहयोग हुआ, जिसमें रुपेश भी हमारे मेन आर्टिस्ट हैं, उनके अंडर हम लोग काम करते हैं जी। आपका माइंड में क्यों आया ऐसा कलाकृति अयोध्या में बनने के लिए? जी 500 वर्षों से हमारे राम जी का मंदिर बन नहीं रहा है, उसमें कोई सहयोग नहीं कर रहा था, तो इस बार बन रहा है। उसमें हम लोग भी चाहते हैं कि ये सारा विश्व जाने कि हम लोग का राम मंदिर बन रहा है, और 5 सालों की मेहनत आज कामयाब होने वाली है 22 तारीख को प्राण प्रतिष्ठा के बाद। तो जी ಇದರ ಕಲಾಕೃತಿಯನ್ನು ಮಾಡಿರುವಂಥ ಆದಿತ್ಯ ಯಾದವ್ ಅವರು ಹೇಳ್ತಿದ್ದಾರೆ 500 ವರ್ಷಗಳಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಾಗಿತ್ತು, ಆದರೆ ಆ ಥರದ ಒಂದು ವ್ಯವಸ್ಥೆ ಇಲ್ಲಿ ಆಗಿರಲಿಲ್ಲ. ಆದರೆ ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಕೋಟಿ ಕೋಟಿ ರಾಮ ಭಕ್ತರ ಕನಸು ನನಸಾಗ್ತಾ ಇದೆ. ನನ್ನದು ಒಂದು ಸೇವೆ, ನನ್ನದು ಕೂಡ ಒಂದು ಭಕ್ತಿ. ಹಾಗಾಗಿ ಅಯೋಧ್ಯೆಯಲ್ಲಿ ಈ ಥರದ ಒಂದು ಮರಳಿನ ಕಲಾಕೃತಿಯನ್ನು ಮಾಡಿದ್ದೇನೆ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಅನೇಕ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ, ತಮ್ಮದೇ ಆದ ರೀತಿಯಲ್ಲಿ ಸೇವೆ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.